ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಬನ್ನಿ ಹಾಗಿದ್ರೆ ಇವತ್ತಿನ ನಿಮ್ಮ 12 ರಾಶಿಗಳ ದಿನ ಭವಿಷ್ಯವನ್ನ ತಿಳ್ಕೊಳ್ಳೋಣ. ಇವತ್ತು ಪೂರ್ತಿ ದಿನ ನೀವು ಹೇಗಿರ್ತೀರಾ ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರು ಇವತ್ತು ಸ್ವಲ್ಪ ನಿಮ್ಮ ದಿನವನ್ನ ಖುಷಿಯಾಗಿ ಸ್ಟಾರ್ಟ್ ಮಾಡಿದ್ರೆ ಇಡೀ ದಿನ ಖುಷಿಯಾಗಿರ್ತೀರಾ. ಹಾಗೆ ಹೊಸ ಯೋಜನೆಗಳನ್ನ ಪ್ರಾರಂಭಿಸೋಕೆ ಬೆಳಗ್ಗೆಯಿಂದಾನೇ ಯೋಚನೆ ಮಾಡಿ, ಅದು ಒಳ್ಳೆ ಟೈಮ್. ಅಂಡ್ ಉದ್ಯಮಿಗಳಿಗೆ ಮತ್ತೆ ವೃತ್ತಿಪರರು ಕಾರ್ಯಕ್ಷೇತ್ರದಲ್ಲಿ ಇವತ್ತು ತುಂಬಾನೇ ಅಭಿವೃದ್ಧಿ ಕಾಣ್ತೀರಾ. ಇನ್ನು ವೃಷಭ ರಾಶಿಯವರು ಇವತ್ತು ದಿನ ಅಷ್ಟೇನು ಚೆನ್ನಾಗಿರಲ್ಲ, ತುಂಬಾನೇ ಸಾಧಾರಣವಾಗಿರುತ್ತೆ. ಹಾಗೆ ನೀವು ನಿಮ್ಮ ಸ್ನೇಹಿತರೊಂದಿಗೆ ಒಳ್ಳೆ ಟೈಮ್ ಅನ್ನ ಸ್ಪೆಂಡ್ ಮಾಡ್ತೀರಾ. ಜೊತೆಗೆ ನಿಮ್ಮ ಹಣಕಾಸು ಮೂಲಗಳ ಸಿದ್ಧತೆ ಮತ್ತೆ ಆ ಪ್ಲಾನಿಂಗ್ ಅಲ್ಲಿ ಸ್ವಲ್ಪ ಹುಷಾರಾಗಿದ್ರೆ ಒಳ್ಳೇದು. ಇನ್ನು ಮಿಥುನ ರಾಶಿಯವರಿಗೆ ಇವತ್ತು ಎಲ್ಲಾ ಕಡೆಲೂ ಧನಾತ್ಮಕ ವಾತಾವರಣ ಸೃಷ್ಟಿಸುತ್ತೆ. ಹಾಗೆ ನಿಮ್ಮ ಯಾವುದೇ ಒಂದು ವರ್ತನೆ ಆಗ್ಲಿ, ಮಾತಾಡೋ ರೀತಿ ಆಗ್ಲಿ ಬೇರೆಯವರಿಗೆ ಅದು ಹರ್ಟ್ ಆಗತ್ತೆ. ಸೊ ಹುಷಾರಾಗಿ ಮಾತಾಡಿ. ಅಂಡ್ ಇವತ್ತು ಶಾಪಿಂಗ್ ಅನ್ನ ಮಾಡ್ತೀರಾ, ದುಡ್ಡು ಕೂಡ ಖರ್ಚಾಗೋ ಸಾಧ್ಯತೆ ಇದೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ಇವತ್ತು ಖರ್ಚು ವೆಚ್ಚಗಳು ತುಂಬಾನೇ ಜಾಸ್ತಿ ಇರುತ್ತೆ. ಆದಷ್ಟು ಎಚ್ಚರಿಕೆಯಿಂದ ಖರ್ಚು ಮಾಡಿದ್ರೆ ನಿಮ್ಗೆ ಒಳ್ಳೇದು. ಅಂಡ್ ಇನ್ನೊಂದೇನಪ್ಪಾ ಅಂದ್ರೆ ಇವತ್ತು ಸ್ವಲ್ಪ ಕಣ್ಣಿನ ತೊಂದರೆ ಕಾಣಿಸ್ಕೋಬಹುದು. ಸೊ ಆದಷ್ಟು ನೀವು ಡಾಕ್ಟರ್ ಹತ್ರ ಸಜೆಷನ್ ತಗೊಂಡು ಹುಷಾರಾಗಿದ್ರೆ ಒಳ್ಳೇದು. ಇನ್ನು ಸಿಂಹ ರಾಶಿಯವರು ಇವತ್ತು ನಿಮ್ಮ ದಿನದಲ್ಲಿ 2 ರೀತಿಯ ಪರಿಸ್ಥಿತಿಗಳು ಕಾಣುತ್ತೆ. ಒಂದ್ಸರಿ ತುಂಬಾ ಖುಷಿಯಾಗಿರ್ತಾರ, ಒಂದ್ಸರಿ ತುಂಬಾನೇ ಬೇಜಾರಾಗತ್ತೆ. ಹಾಗೆ ವೈಯಕ್ತಿಕವಾಗ್ಲಿ ಅಥವಾ ವೃತ್ತಿ ಕ್ಷೇತ್ರದಲ್ಲಾಗ್ಲಿ ಇವತ್ತು ಎಂಡ್ ಆಫ್ ದ ಡೇ ಒಳಗೆ ನೀವು ಒಳ್ಳೆ ಗುಡ್ ನ್ಯೂಸ್ ಅನ್ನ ಕೇಳ್ತೀರಾ. ಇನ್ನು ಕನ್ಯಾ ರಾಶಿಯವರಿಗೆ ಇವತ್ತು ನಿಮ್ಮ ದಿನ ಚೆನ್ನಾಗಿದೆ. ಫ್ಯಾಮಿಲಿಯಲ್ಲಿ ತುಂಬಾನೇ ಖುಷಿಯಾಗಿರ್ತೀರಾ, ಒಳ್ಳೆ ಟೈಮ್ ಅನ್ನ ಸ್ಪೆಂಡ್ ಮಾಡ್ತೀರಾ. ಹಾಗೆ ತುಂಬಾ ವರ್ಷದಿಂದ ನೀವು ನೋಡದೇ ಇರೋಂತಹ ನಿಮ್ಮ ಫ್ರೆಂಡ್ಸ್ ಅನ್ನ ಇವತ್ತು ಮೀಟ್ ಮಾಡೋ ಚಾನ್ಸಸ್ ಇರುತ್ತೆ. ಇನ್ನು ತುಲಾ ರಾಶಿಯವರು ಇವತ್ತು ಚಿಂತೆಯಲ್ಲಿ ಸಿಕ್ಕಾಕೋತೀರಾ, ತುಂಬಾನೇ ಯೋಚನೆ ಮಾಡ್ತೀರಾ, ಯಾವ್ದಕ್ಕೋ ತಲೆ ಕೆಡಿಸ್ಕೋತೀರಾ. ಇನ್ನು ನಿಮ್ಮ ಮಕ್ಕಳಿಗೆ ನಿಮ್ಮೊಂದಿಗೆ ಭಿನ್ನಾಭಿಪ್ರಾಯ ಉಂಟಾಗಬಹುದು, ತುಂಬಾನೇ ಅಸಮಾಧಾನ ಇರುತ್ತೆ. ತಲೆ ಕೆಡಿಸ್ಕೋಬೇಡಿ, ಎಲ್ಲ ಸರಿ ಹೋಗುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಇವತ್ತು ಧಾರ್ಮಿಕ ಚಟುವಟಿಕೆಗಳು ಮತ್ತು ದೇವರಲ್ಲಿ ನಿಮ್ಗೆ ನಂಬಿಕೆ ತುಂಬಾನೇ ಜಾಸ್ತಿ ಇರುತ್ತೆ. ಇದರಿಂದ ನೀವು ದುರದೃಷ್ಟ ಸನ್ನಿವೇಶಗಳಿಂದ ಪಾರಾಗ್ತೀರಾ. ಹಾಗೆ ಯಾರಿಗೂ ಯಾವ್ದೋ ವಿಷಯದಲ್ಲಿ ಬೇಜಾರಾಗಿರುತ್ತೆ, ಆದ್ರೆ ನೀವು ಬೆಂಕಿಗೆ ತುಪ್ಪ ಸುರಿಯೋದು ಅಂತಾರಲ್ಲ, ಆ ತರ ಇನ್ನೂ ಅವರಿಗೆ ಬೇಜಾರ್ ಮಾಡಬೇಡಿ. ಆದಷ್ಟು ಅವ್ರನ್ನ ಸಮಾಧಾನ ಮಾಡೋದಾಗಿ ನೋಡ್ಕೊಳ್ಳಿ. ಇನ್ನು ಧನು ರಾಶಿಯವರಿಗೆ ಇವತ್ತು ಡೇ ಫುಲ್ಲು ತುಂಬಾನೇ ಒಂಥರ ಮಿಕ್ಸ್ಡ್ ಫೀಲಿಂಗ್ಸ್ ಅಂತಾರಲ್ಲ, ಆ ತರ ಇರುತ್ತೆ. ಇವತ್ತು ಬೆಳಗ್ಗೆ ಮಾತ್ರ ನೀವು ತುಂಬಾನೇ ಖುಷಿಯಾಗಿರ್ತೀರಾ, ಚುರುಕಾಗಿರ್ತೀರಾ. ಆದ್ರೆ ಮಧ್ಯಾಹ್ನದ ಮೇಲೆ ಒಂದ್ ಸ್ವಲ್ಪ ಏನೋ ಒಂಥರ ತುಂಬಾ ಬೇಜಾರಾಗಿರ್ತೀರಾ. ಸೊ ಹೀಗೆ ನಿಮ್ಗೆ ಮಿಕ್ಸ್ಡ್ ಫೀಲಿಂಗ್ಸ್ ಕಾಡ್ತಾ ಇರುತ್ತೆ. ಏನೇ ಆದ್ರೂ ಎಂಡ್ ಆಫ್ ದ ಡೇ ಒಳಗೆ ನಿಮ್ದು ಎಲ್ಲಾ ಪ್ರಾಬ್ಲಮ್ಸ್ ಸಾಲ್ವ್ ಆಗುತ್ತೆ, ಖುಷಿಯಾಗಿರ್ತೀರಾ. ಏನು ಮಕರ ರಾಶಿಯವರಿಗೆ ಇವತ್ತು ಮನೆಯಲ್ಲಿ ವಾತಾವರಣ ತುಂಬಾನೇ ಚೆನ್ನಾಗಿರುತ್ತೆ, ಪೀಸ್ಫುಲ್ ಆಗಿರುತ್ತೆ. ಹಾಗೆ ನೀವು ಗೌರವ ಮತ್ತೆ ಘನತೆಯನ್ನ ಕೂಡ ಪಡಿತೀರಾ. ಇವತ್ತು ತುಂಬಾನೇ ಖುಷಿಯಾಗಿರ್ತೀರಾ. ಹಾಗೆ ವಾಹನ ಚಾಲನೆ ಮಾಡುವಾಗ ಹುಷಾರಾಗಿದ್ರೆ ಒಳ್ಳೇದು. ಇನ್ನು ಕುಂಭರಾಶಿಯವರಿಗೆ ಇವತ್ತು ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಸಂಬಂಧಿಸಿದ ಅಸಂಖ್ಯಾತ ಪ್ರಶ್ನೆಗಳು ನಿಮ್ಮನ್ನ ಕಾಡ್ತಾ ಇರುತ್ತೆ. ಮುಂದಕ್ಕೆ ಅವ್ರು ಏನಾಗ್ತಾರೆ, ಹೇಗಿರ್ತಾರೆ ಅನ್ನೋದನ್ನ ನೀವು ತುಂಬಾನೇ ತಲೆ ಕೆಡಿಸ್ಕೋತೀರಾ. ಹಾಗೆ ಕಚೇರಿಯಲ್ಲಿನ ಪರಿಸ್ಥಿತಿಗಳು ಉತ್ತಮವಾಗಿರುವಂತೆ ಕಂಡು ಬರುತ್ತೆ, ಆದ್ರೆ ಅಷ್ಟೇನು ಚೆನ್ನಾಗಿರಲ್ಲ. ನೀವು ತಲೆ ಕೆಡಿಸ್ಕೋಬೇಡಿ, ಸರಿ ಹೋಗುತ್ತೆ. ಇನ್ನು ಕೊನೆಯದಾಗಿ ಮೀನರಾಶಿಯವರಿಗೆ ಇವತ್ತು ತುಂಬಾನೇ ದಿನ ಸಾಮಾನ್ಯವಾಗಿರುತ್ತೆ, ಅಷ್ಟೇನು ಚೆನ್ನಾಗಿರಲ್ಲ. ಹಾಗೆ ಆಸ್ತಿಗೆ ಸಂಬಂಧಿಸಿದ ವಿಚಾರಗಳಲ್ಲಿ ಸ್ವಲ್ಪ ನಿಮ್ಗೆ ತೊಡಕುಂಟಾಗ್ಬೋದು, ತೊಂದರೆ ಆಗ್ಬೋದು. ಯೋಚನೆ ಮಾಡಬೇಡಿ, ಎಲ್ಲ ಸರಿ ಹೋಗುತ್ತೆ. ಬಟ್ ಹೆಲ್ತ್ ಅನ್ನ ತುಂಬಾನೇ ಹುಷಾರಾಗಿ ನೋಡ್ಕೊಳ್ಳಿ. ಆಸಿಡಿಟಿ ಮತ್ತೆ ಇಂಡೈಜೆಷನ್ ಅಂತಹ ಸಮಸ್ಯೆಗಳು ಕಾಡಬಹುದು. ಸೊ ಆದಷ್ಟು ನಿಮ್ಮನ್ನ ನೀವು ಹುಷಾರಾಗಿಟ್ಕೊಂಡ್ರೆ ಒಳ್ಳೇದು. ಸೊ ಕೇಳಿಸ್ಕೊಂಡ್ರಲ್ಲ, ಇವೆಷ್ಟು ನಿಮ್ಮ 12 ರಾಶಿಗಳ ದಿನ ಭವಿಷ್ಯ. ಎಲ್ಲರೂ ಚೆನ್ನಾಗಿರಿ, ಹ್ಯಾಪಿ ಆಗಿರಿ ಅಂತ ಹೇಳ್ತಾ ಇನ್ನಷ್ಟು ನ್ಯೂಸ್ ಅಪ್ಡೇಟ್ಸ್ ಅನ್ನ ನಾವು ನಿಮ್ಗೆ ಕೊಡ್ತಾನೆ ಇರ್ತೀವಿ. ಸೊ ಕೀಪ್ ವಾಚಿಂಗ್ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಈ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ಗ್ರೇಟ್ ಡೇ.